ನಮಸ್ತೆ. ಇದು ಸೋಮವಾರದ ವಿಡಿಯೋ. ಸೋಮವಾರ ಬೆಳಿಗ್ಗೆ ಕೆಲಸ ಇದ್ದಿದ್ದರಿಂದ ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಹೋಗಿದ್ದೆ. ಇನ್ನು ದೇವ್ರ ಫೋಟೋದಲ್ಲಿ ಹೂವೆಲ್ಲ ಹಾಗೇ ಇತ್ತು. ಹಳೆ ಹೂಗಳನ್ನೆಲ್ಲ ಒಣಗೋಗಿರೋದು ಹೂವು ಎಲ್ಲ ತೆಗೆದಿರಲಿಲ್ಲ ನಾನು ಹೋದ ವಾರ. ಹಾಗಾಗಿ ಸೋಮವಾರನೆಲ್ಲ ಕ್ಲೀನ್ ಮಾಡಿಕೊಂಡು ಹೂವಿನ ಅಲಂಕಾರ ಎಲ್ಲ ಮುಗಿಸ್ಕೊಂಡೆ. ಹೂವಿನ ಅಲಂಕಾರ ಈ ಸರಿ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಪಿತೃಪಕ್ಷದ ಹಬ್ಬ ಏನು ಮಹಾಲಯ ಅಮಾವಾಸ್ಯೆ ಹತ್ರ ಬಂದಿದ್ದರಿಂದ ಮಹಾಲಯ ಅಮಾವಾಸ್ಯೆನೇ ಮಾಡ್ಕೊಂಬಿಡೋಣ ಅಂತೇಳಿ ಸ್ವಲ್ಪ ಹೂವು ಕಮ್ಮಿನೇ ಹಾಕಿದೆ. ರಾಯರಿಗೆ ನೈವೇದ್ಯಕ್ಕೆ ಅಂತೇಳಿ ಪಂಚಾಮೃತ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಪಂಚಾಮೃತ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಸ್ವಲ್ಪ ಹೂಗಳನ್ನ ಕಟ್ಟೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಇನ್ನು ಬೇರೆ ಫೋಟೋಗಳಿಗೆ ಹಾಕಬೇಕಾಗಿತ್ತು. ರಾಯರಿಗೆ ಫಸ್ಟ್ ಅಲಂಕಾರ ಮಾಡಿಕೊಂಡೆ. ಬೇರೆ ಫೋಟೋಗಳಿಗೆ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ತೀನಿ ನಮ್ಮ ಮನೆಯಲ್ಲಿ. ರಾಯರಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಅಂದರೆ ಅಟ್ಲೀಸ್ಟ್ ನನ್ನ ಕೈಲಾದಷ್ಟು ಹೂಗಳನ್ನ ಯಥೇಚ್ಛವಾಗಿ ಹಾಕ್ತೀನಿ. ನನಗೆ ರಾಯರು ಅಂದರೆ ತುಂಬಾ ಇಷ್ಟ. ಮತ್ತು ಸರಿ ಅಂತ ಹೇಳಿಬಿಟ್ಟು ರಾಯರಿಗೆ ದೀಪ ಹಚ್ಬಿಟ್ಟು ನೈವೇದ್ಯ ಇಟ್ಟು ತುಪ್ಪದ ಆರತಿ ಎಲ್ಲ ರೆಡಿ ಮಾಡಿಕೊಂಡೆ. ಧೂಪ ಎಲ್ಲ ಹಚ್ಬಿಟ್ಟು ಫಸ್ಟು ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆ ದೇವರಿಗೆ ಪೂಜೆ ಮುಗಿಸ್ಕೊಂಡ್ಬಂದು ನಂತರ ರಾಯರಿಗೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಸೋಮವಾರ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಸೋಮವಾರ ಫಸ್ಟ್ ಕಂಪಲ್ಸರಿ ನಾನು ಮಾಡೇ ಮಾಡ್ತೀನಿ. ಅದಾದಮೇಲೆ ಮಂಗಳವಾರ ನಮ್ಮ ಹೆಂಡ್ತಿಯವ್ರ ಮನೆ ವಾರ. ಸೋಮವಾರ ಮಂಗಳವಾರ ಕಂಪಲ್ಸರಿ. ಗುರುವಾರ ನಮ್ಮ ರಾಯರ ವಾರ ಖಂಡಿತ. ವಾರದಲ್ಲಿ 3 ದಿನ ಶನಿವಾರನೂ ಮಾಡ್ತೀನಿ. ಆದಷ್ಟು ರಾಯರಿಗೆ ಒಂದು ಕೋರಿಕೆನ ಕೇಳಿಕೊಂಡೆ. ನೀವು ದೇವರನ್ನು ಎಷ್ಟು ನಂಬ್ತೀರಾ ಅಂದರೆ ಅಷ್ಟೇ ನಿಯತ್ತು ಅಥವಾ ಕಾಪಾಡೋಕ್ಕೆ ನಮ್ಮ ರಾಯರು ಜೊತೆಲೇ ಇರ್ತಾರೆ. ದೇವ್ರ ಮುಂದೆ ಹಚ್ಚಿಟ್ಟ ದೀಪ ನಾವು ನಿಯತ್ತಿಲ್ಲದೆ ಇರೋರಿಗೆ ತೋರಿಸಿರೋ ಪ್ರೀತಿ ಯಾವತ್ತೂ ವ್ಯರ್ಥ ಆಗಲ್ಲ. ಹಾಗಾಗಿ ದಯವಿಟ್ಟು ಅನ್ನೋದಕ್ಕಿಂತ ನಿಮ್ಮ ಮನಸ್ಸಾಕ್ಷಿನ ಕೇಳಿಕೊಂಡು ನೀವು ರಾಯರನ್ನು ನಂಬಿ. ರಾಯರು ಜಾಸ್ತಿ ನಂಬಿಕೆಯನ್ನು ತೋರಿಸ್ಕೊಳ್ಳೋದೇ ಹೂವಿನ ಪ್ರಸಾದದ ಮೂಲಕ. ಹಂಗಂತ ಹೇಳ್ಬಿಟ್ಟು ನಾನು ಹೂ ಪ್ರಸಾದ ಕೇಳೋಕ್ಕೆ ಕೂತ್ಕೊಂಡೆ. ರಾಯರು ತುಂಬಾ ಟೈಮ್ ತೊಗೊಂಡ್ರು ಹೂ ಪ್ರಸಾದ ಕೊಡೋಕ್ಕೆ. ಯಾಕಂದರೆ ನಾನು ಅಲಂಕಾರ ಮಾಡಿ ಮುಗಿಸಿದ್ಮೇಲೆ ಪೂಜೆ ಮಾಡೋಕ್ಕಿಂತ ಮುಂಚೆನೇ 2 ಸರಿ ಹೂ ಪ್ರಸಾದ ಕೊಟ್ಟಿದ್ದರು. ಹಾಗಾಗಿ ಏನೋ ನಾನು ಪೂಜೆ ಮಾಡಾದ್ಮೇಲೆ ಹೂ ಪ್ರಸಾದ ಕೊಡೋಕ್ಕೆ ತುಂಬಾ ಟೈಮ್ ತೊಗೊಂಡ್ರು. ಹಾಗಾಗಿ ನಾನು ಆ ಕ್ಲಿಪ್ಪನ್ನ ಇಲ್ಲಿ ಆ್ಯಡ್ ಮಾಡಿಲ್ಲ. ರಾಯರಿಗೆ ನಮಸ್ಕಾರ ಹಾಕಿ ಫೈನಲಾಗಿ ಒಂದು ಲುಕ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೂ ಒಂದು ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ ಕೊಡಿ. ನಮಸ್ತೆ, ಮತ್ತೆ ಸಿಗೋಣ.